input. I'll give enter. ಸರ್ ಡೌನ್ ಬರ್ತಿದೆ, ಸ್ಕ್ರೀನ್ ಕಾಣ್ತಾ ಇಲ್ಲ. ಕ್ಲಿಯರ್ ಸ್ಕ್ರೀನ್ ಮಾಡಿ ಟೈಪ್ ಮಾಡಿ. So I can say import os dot. ಸರ್ ಸ್ಕ್ರೀನ್ ಕಾಣ್ತಾ ಇಲ್ಲ, ಫುಲ್ ಡೌನ್ ಹೋಗಿದ್ದೀರಾ. ಒಂದು ನಿಮಿಷ ಈಗ ಕಾಣಿಸ್ತಿದ್ಯಾ? ಯಾ ಸರ್ ಕಾಣ್ತಿದೆ. ಓಕೆ, ಸೊ ಎಂಟರ್ ಯುವರ್ ನೇಮ್. ಓಕೆ, ಸೊ ಅದನ್ನ ನೇಮಲ್ಲಿ ತಗೊಂತೀನಿ. ಈಗ ಸೊ ಎಂಟರ್ ಯುವರ್ ನೇಮ್, ನಾನು ಏನೋ ವ್ಯಾಲ್ಯೂ ಕೊಟ್ಟೆ ರಮೇಶ್ ಅಂತ. ಈಗ ನೇಮ್ ಅಂತ ಕೊಟ್ಟಾಗ ರಮೇಶ್ ಅಂತ ತೋರಿಸುತ್ತೆ. ಅದನ್ನ ಬೇಕಂದ್ರೆ ವಿ ಕ್ಯಾನ್ ಕನ್ವರ್ಟ್ ದಟ್ ಒನ್ ಟು ಅಪ್ಪರ್. ಓಕೆ, ತುಂಬಾ ಇಂಪಾರ್ಟೆಂಟ್ ಇದು, ನೋಡ್ಕೊಳ್ಳಿ. ಇನ್ಪುಟ್ ಅನ್ನೋದು ಒಂದು ಮೆಥಡ್, ಇನ್ಪುಟ್ ಅನ್ನೋದು ಏನು ಒಂದು ಫಂಕ್ಷನ್. ಅದಕ್ಕೆ ಅಪ್ಪರ್ನ ನಾವು ಕಂಬೈನ್ ಮಾಡ್ಬೋದು. ಅರ್ಥ ಆಯ್ತಾ? ಇಲ್ಲಿ ನೋಡ್ರಿ, ಎಂಟರ್ ಯುವರ್ ನೇಮ್. ಈಗ ರಮೇಶ್ ಅಂತ ಟೈಪ್ ಮಾಡಿದೆ. ಸೊ ನಾವು ಈಗ ನೇಮ್ ಅಂತ ಕೊಟ್ರೆ ಅದು ಕ್ಯಾಪಿಟಲ್ ಸಿ ಕನ್ವರ್ಟ್ ಆಗಿದೆ. ಅರ್ಥ ಆಯ್ತಾ? ಅರ್ಥ ಆಯ್ತು ಸರ್. ಇನ್ಪುಟ್ ಫಂಕ್ಷನ್ ಏನ್ ಮಾಡುತ್ತೆ, ಡೇಟಾನ ತಗೊಂಡು ನೇಮಲ್ಲಿ ಹಾಕುತ್ತೆ. ಓಕೆ, ಇನ್ಪುಟ್ ಡೇಟಾನ ತಗೊಳುತ್ತೆ. ಅಪ್ಪರ್ ಏನ್ ಮಾಡುತ್ತೆ, ಅದನ್ನ ಅಪ್ಪರ್ ಕೇಸಿಗೆ ಕನ್ವರ್ಟ್ ಮಾಡುತ್ತೆ. ಅದೇ ಫಾರ್ ಎಕ್ಸಾಂಪಲ್ ಆಲ್ರೆಡಿ ಅಪ್ಪರ್ ಕೇಸಲ್ಲೇ ಕೊಟ್ಟಿರ್ತೀವಿ, ಎಂಟರ್ ಯುವರ್ ನೇಮ್ ಅದೆಲ್ಲ ಅಪ್ಪರ್ ಲೆಟರ್ ಅಲ್ಲೇ ಇರುತ್ತೆ. ನಾವು ತಿರ್ಗಾ ಡಾಟ್ ಅಪ್ಪರ್ ಅಂತ ಕೊಟ್ರೆ ಫಾಲ್ಸ್ ಬರುತ್ತೆ ಸರ್ ಅದು? ಅಂದ್ರೆ ಫಾಲ್ಸ್ ಏನ್ ಬರಲ್ಲ. ಓಕೆ. ಫಾರ್ ಎಕ್ಸಾಂಪಲ್ ನಾನು ಲೋವರ್ ಅಂತ ಕೊಡ್ತಾ ಇದ್ದೀನಿ, ಎಂಟರ್ ಯುವರ್ ನೇಮ್ ರಾಮ್ ಅಂತ ಕೊಡ್ತೀನಿ ಈಗ. ಓಕೆ, ಸೊ ಈಗ ಅದು ರಾಮ್ ಏನಾಗುತ್ತೆ, ಕ್ಯಾಪಿಟಲ್ ಸ್ಮಾಲ್ ಲೆಟರ್ಸ್ ಆಗುತ್ತೆ. ಸ್ಮಾಲ್ ಲೆಟರ್ಸ್, ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಸ್ಮಾಲ್ ಲೆಟರ್ಸ್. ನೋಡಿ, ಇಟ್ ಈಸ್ ಕನ್ವರ್ಟೆಡ್ ಇಂಟು ಸ್ಮಾಲ್ ಲೆಟರ್ಸ್. ಓಕೆ, ಅರ್ಥ ಆಯ್ತಾ? ಹಾ ಸರ್, ಅರ್ಥ ಆಯ್ತು. ಓಕೆ, ಈಗ ಫಾರ್ ಎಕ್ಸಾಂಪಲ್ ಲೋವರ್ಗೆ ಮತ್ತೆ ನಾನಿಲ್ಲಿ ಅಪ್ಪರ್ ಅಂತ ಕೊಡ್ತೀನಿ. ಅಪ್ಪರ್ ಎಷ್ಟೇ ಫಂಕ್ಷನ್ಸ್ ಬಂದ್ರೂ ನಾವು ಅದನ್ನ ಆ್ಯಡ್ ಮಾಡ್ಕೊಂತ ಹೋಗ್ಬೋದು. ಈಸ್ ಅಪ್ಪರ್, ಈಸ್ ಅಲ್ಫಾ. ಓಕೆ, ಈಸ್ ಅಲ್ಫಾ. ಅದೇ ಥರ ಎನ್ ನಂಬರ್ ಆಫ್ ಫಂಕ್ಷನ್ಸ್ನ ನಾವು ಆ್ಯಡ್ ಮಾಡ್ಕೊಂತ ಹೋಗ್ಬೋದು. ಓಕೆ, ಈ ಎಂಟರ್ ಯುವರ್ ನೇಮ್ ನಾನು ರಾಜೇಶ್ ಅಂತ ಕೊಡ್ತೀನಿ. ಸೊ ಈಸ್ ಅಲ್ಫಾ ತಪ್ಪೇನಾಗಿದೆ, ಎಂಟರ್ ಯುವರ್ ನೇಮ್ ರಾಜೇಶ್. ಈಗ ನೇಮ್ ಅಂತ ಕೊಡ್ತೀನಿ. ಈಸ್ ಅಲ್ಫಾ ಎಚ್ ಮಿಸ್ ಆಗಿದೆ ಸರ್. ಇವಾಗ ಬಂತು. ಅಲ್ಲ, ಮುಂಚೆ ಈಸ್ ಅಲ್ಫಾ ಅಲ್ಲಿ ಎಚ್ ಕೊಟ್ಟಿಲ್ಲ, ಸೊ ಅದಕ್ಕೆ ಎರರ್ ತೋರಿಸಿದೆ. ಓಕೆ, ಈಗ ನೋಡ್ರಿ, ಫಸ್ಟ್ ನಾನು ಇನ್ಪುಟ್ ಫಂಕ್ಷನ್ ಏನ್ ಮಾಡುತ್ತೆ, ಒಂದು ನೇಮ್ ನ ರೀಡ್ ಮಾಡುತ್ತೆ. ಓಕೆ, ಆಮೇಲೆ ಅದು ಲೋವರ್ ಕೇಸಿಗೆ ಕನ್ವರ್ಟ್ ಆಗುತ್ತೆ. ನಾನು ಲೋವರ್ ಕೇಸಲ್ಲೇ ಕೊಟ್ಟಿದ್ದೀನಿ ರಾಜೇಶ್ ಅಂತ. ಓಕೆ, ಲೋವರ್ ಕೇಸಲ್ಲಿ ಕನ್ವರ್ಟ್ ಆಗುತ್ತೆ. ಮತ್ತೆ ಅಪ್ಪರ್ ಕೇಸ್ಗೆ ಹೋಗುತ್ತೆ, ಅಪ್ಪರ್ ಕೇಸ್. ಓಕೆ, ಆಮೇಲೆ ಅಪ್ಪರ್ ಕೇಸ್ ಕನ್ವರ್ಟ್ ಆಗುತ್ತೆ, ಅದು ರಾಜೇಶ್ ಅನ್ನೋದು ಕ್ಯಾಪಿಟಲ್ಸ್ ಆಗುತ್ತೆ. ಆಮೇಲೆ ನಾವು ಚೆಕ್ ಮಾಡ್ತಾ ಇದೀವಿ ಎಲ್ಲ ಆಲ್ಫಾಬೆಟ್ಸ್ ಇದೆಯಾ ಇಲ್ವಾ ಅಂತ. ಓಕೆ, ಎಲ್ಲ ಆಲ್ಫಾಬೆಟ್ಸೇ ಇದೆ, ಅದಕ್ಕೆ ನಮ್ಗೆ ಏನ್ ಬರ್ತಾ ಇದೆ, ಟ್ರೂ ಅಂತ ಬರ್ತಾ ಇದೆ. ಓಕೆ, ನೇಮಲ್ಲಿ ಏನು ಸ್ಟೋರ್ ಆಗಿರುತ್ತೆ, ಟ್ರೂ ಸ್ಟೋರ್ ಆಗಿರುತ್ತೆ. ಓಕೆ, ಅದೇ ತರ ಈ ಕ್ಲಾಸಲ್ಲಿ ನೀವು ತಿಳ್ಕೊಬೇಕಾಗಿರೋದು ಏನಂತಂದ್ರೆ, ಫಂಕ್ಷನ್ಸ್ನ ನಾವು ಆ್ಯಡ್ ಮಾಡ್ಬೋದು, ಹಿಂಗೆ ಆ್ಯಡ್ ಮಾಡ್ಕೊಂತ ಹೋಗ್ಬೋದು. ಓಕೆ, ಅದಾದ್ಮೇಲೆ ಇಲ್ಲಿ ನೋಡಿ, ವೈಲ್ ಕಂಡೀಷನ್ನು. ಈ ಪ್ರೋಗ್ರಾಮ್ನ ನೀವು ಎಕ್ಸಿಕ್ಯೂಟ್ ಮಾಡ್ಕೋಬೇಕು, ಅರ್ಥ ಮಾಡ್ಕೋಬೇಕು ನೀವು ಫಸ್ಟ್. ಇದು ಇಲ್ಲಿ ಯಾಕೆ ಟ್ರೂ ಕೊಡ್ತೀವಿ ಅಂದ್ರೆ, ಇವು ಮಲ್ಟಿಪಲ್ ಟೈಮ್ಸ್ ಎಕ್ಸಿಕ್ಯೂಟ್ ಆಗ್ಬೇಕು ನಮಗೆ. ಈ ಸ್ಟೇಟ್ಮೆಂಟ್ಸ್ ಒಳಗಡೆ ಏನಿದಾವಲ್ಲ, 2ರಿಂದ ಕಂಡೀಷನ್ ಫಾಲ್ಸ್ ಆಗೋವರೆಗೂ ಇದು ಎಕ್ಸಿಕ್ಯೂಟ್ ಆಗ್ತಾನೇ ಇರುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಎಂಟರ್ ಯುವರ್ ಏಜ್ ಅಂತ ಕೊಡ್ತೀನಿ. ಎಂಟರ್ ಯುವರ್ ಏಜ್, ನಾನೇನಾದ್ರೂ ಏಜ್ನ ಡಿಜಿಟ್ಸ್ ಅಲ್ಲಿ ಕೊಟ್ರೆ ಮಾತ್ರ ನಾವು ಹೊರಗೆ ಬಂದ್ಬಿಡ್ತೀವಿ. ಹೊರಗೆ ಬಂದ್ಬಿಟ್ಟು ಈ ಲೈನ್ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲಂತಂದ್ರೆ ಅದೇನೋ ಡಿಸಿಮಲ್ ಆಗಿಲ್ಲ ಅಂತಂದ್ರೆ ಅಗೇನ್ ನಾವು ಕೊಡ್ತೀವಿ, ಪ್ಲೀಸ್ ಎಂಟರ್ ನಂಬರ್ ಫಾರ್ ಯುವರ್ ಏಜ್ ಅಂತ. ಓಕೆ, ಫಾಲ್ಸ್. ಟ್ರೂ ಆದ್ರೆ ಈ ಕಂಡೀಷನ್, ಫಾಲ್ಸ್ ಆದ್ರೆ ಈ ಕಂಡೀಷನ್. ಓಕೆ, ಆಮೇಲೆ ಟ್ರೂ ಆಯ್ತಂದ್ರೆ ನಾವೀಗ ಪಾಸ್ವರ್ಡ್ ರೀಡ್ ಮಾಡ್ಬೇಕು ಯೂಸರ್ ಇಂದ. ಸೆಲೆಕ್ಟ್ ಎ ನ್ಯೂ ಪಾಸ್ವರ್ಡ್. ಯೂಸರ್ ಏನಾದ್ರೂ ಒಂದು ಪಾಸ್ವರ್ಡ್ ಕೊಡ್ತಾನೆ, ಆ ಪಾಸ್ವರ್ಡ್ ಯಾವ್ದ್ರಲ್ಲಿ ಸ್ಟೋರ್ ಆಗಿರುತ್ತೆ, ಇದ್ರಲ್ಲಿ ಸ್ಟೋರ್ ಆಗಿರುತ್ತೆ. ಓಕೆ, ನಾವು
ಆಲ್ಫಾಬೆಟ್ಸ್ ನಂಬರ್ಸ್ ಮಾತ್ರ ಅಲೋಡ್ ಇರುತ್ತೆ. ಏನೋ ಸ್ಪೆಷಲ್ ಸಿಂಬಲ್ಸ್ ಕೊಟ್ರೆ ಮತ್ತೆ ವಿ ಮಸ್ಟ್ ಗಿವ್ ಮೆಸೇಜ್. ಇಟ್ ಮಸ್ಟ್ ಹ್ಯಾವ್ ಲೆಟರ್ಸ್ ಅಂಡ್ ನಂಬರ್ಸ್ ಓನ್ಲಿ. ಓಕೆ, ಇದು ನಿನ್ನೆ ಹೇಳ್ಕೊಟ್ಟಿದ್ದೀನಿ. ಅದೇ ತರ ಸ್ಟಾರ್ಟ್ಸ್ ವಿತ್ ಎಂಡ್ಸ್ ವಿತ್ ಹೇಳ್ಕೊಟ್ಟಿದ್ದೀನಿ. ಜಾಯಿನ್ ಸ್ಪ್ಲಿಟ್ ಹೇಳ್ಕೊಟ್ಟಿದ್ದೀನಿ. ಓಕೆ, ಜಾಯಿನ್ ಮಾಡ್ಬೋದು, ಸ್ಪ್ಲಿಟ್ ಮಾಡ್ಬೋದು ಕೊಟ್ಟಿರೋ ಸ್ಟ್ರಿಂಗ್ ನ. ಓಕೆ, ಆಮೇಲೆ ಓಕೆ, ನೆಕ್ಸ್ಟ್ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಥಿಂಗ್. ಇದಾಗಿದೆ. ಮ್ಯಾನಿಪುಲೇಷನ್ ಆಫ್ ಸ್ಟ್ರಿಂಗ್ಸ್ ಅಂತ ನೆಕ್ಸ್ಟ್ ಟಾಪಿಕ್ ಏನಂತಂದ್ರೆ ಮ್ಯಾನಿಪುಲೇಷನ್ ಆಫ್ ಸ್ಟ್ರಿಂಗ್ಸ್. ಸ್ಟ್ರಿಂಗ್ಸ್ ನ ನಾವು ಯಾವ ತರ ನಾವು ಮ್ಯಾನಿಪುಲೇಟ್ ಮಾಡ್ಬೋದು. ಓಕೆ, ಇದನ್ನು ಹೇಳ್ಕೊಟ್ಟಿದ್ದೀನಿ. ಓಕೆ, ಈ ಕ್ಲಾಸ್ ಅಲ್ಲಿ ನೀವೇನ್ ಕಲಿತೀರಾ ಅಂದ್ರೆ ರೈಟ್ ಜಸ್ಟಿಫಿಕೇಶನ್, ಲೆಫ್ಟ್ ಜಸ್ಟಿಫಿಕೇಶನ್ ಮತ್ತೆ ಸೆಂಟರ್. ಓಕೆ, ಸೊ ರೈಟ್ ಜಸ್ಟಿಫಿಕೇಶನ್ ಏನ್ ಮಾಡುತ್ತೆ ಅಂತಂದ್ರೆ ಇಲ್ಲಿ ನೋಡಿ, ಹಲೋನ ನಾವು ರೈಟ್ ಜಸ್ಟಿಫೈ ಮಾಡ್ತೀವಿ. ಟೋಟಲ್ 10 ಕ್ಯಾರೆಕ್ಟರ್ಸ್ 10 ಸ್ಪೇಸಸ್ ರಿಸರ್ವ್ ಆಗುತ್ತೆ. ಓಕೆ, 10 ಸ್ಪೇಸಸ್ ಅಲ್ಲಿ ಇದೆಲ್ಲ ರೈಟ್ ಸೈಡ್ ಮೂವ್ ಆಗ್ಬಿಡುತ್ತೆ. ಓಕೆ, ಇಲ್ಲಿ ಎಷ್ಟಿದಾವೆ ಟೋಟಲ್ 6 ಕ್ಯಾರೆಕ್ಟರ್ಸ್ ಇದಾವಲ್ಲ, 5 ಕ್ಯಾರೆಕ್ಟರ್ಸ್ ಇದಾವಲ್ಲ, ಟುವರ್ಡ್ಸ್ ರೈಟ್ ಸೈಡ್ ಮೂವ್ ಆಗುತ್ತೆ ಎಲ್ಲ ಡೇಟಾ. ಅದೇ ತರ ರೈಟ್ ಜಸ್ಟಿಫಿಕೇಶನ್ ಆಫ್ 20 ಅಂತ ಕೊಟ್ರೆ ಇದೆಲ್ಲ ಟುವರ್ಡ್ಸ್ ರೈಟ್ ಮೂವ್ ಆಗುತ್ತೆ. ಓಕೆ, ಉಳ್ಕಿದ 10 ಸ್ಪೇಸಸ್ 15 ಸ್ಪೇಸಸ್ ಇದೆಲ್ಲ ಅದು ಎಂಟಿ ಆಗಿರುತ್ತೆ. ಅದನ್ನ ನಾವು ರೈಟ್ ಜಸ್ಟಿಫಿಕೇಶನ್ ಅಂದ್ರೆ ಸರ್ ಸ್ಪೇಸಸ್ ಎಷ್ಟು ಕೊಟ್ಟಿರ್ತೀವಿ ಅಷ್ಟು ಸ್ಪೇಸಸ್ ಬರ್ತಾ ಹೋಗುತ್ತೆ. ರೈಟ್ ಕೊಟ್ರೆ ರೈಟ್ ಸೈಡ್ ಬರುತ್ತೆ, ಲೆಫ್ಟ್ ಕೊಟ್ರೆ ಲೆಫ್ಟ್ ಸೈಡ್ ಬರುತ್ತೆ. ಓಕೆ, ಈಗ ನೋಡಿ ನಾನೇನೋ ತಗೊಂತೀನಿ, ಇದನ್ನ ಮತ್ತೆ ಕ್ಲಿಯರ್ ಮಾಡ್ತೀನಿ. ಕ್ಲಿಯರ್ ಮಾಡೋದಕ್ಕೆ ವಾಟ್ ಈಸ್ ದ ಕಮಾಂಡ್ಸ್ ವಿ ಆರ್ ಯೂಸಿಂಗ್? os.cls. ಓಕೆ, ಎಂಟರ್ ಮಾಡ್ತೀನಿ. ಈಗ ನಾನೊಂದು ಕಾಲೇಜ್ ಅಂತ ತಗೊಂತೀನಿ, ಕಾಲೇಜ್. ಓಕೆ, ಕಾಲೇಜ್. Now I'll give some space. Now here I'll give right justification of 20. Right justification of say 26. ಈಗ ನೋಡ್ರಿ. ಓಕೆ, ಇದನ್ನ ಟೋಟಲ್ 26 ಕ್ಯಾರೆಕ್ಟರ್ಸ್. ಇದು ಪ್ರಿಂಟಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ ಇದನ್ನ ಈ ತರ. ಓಕೆ, ಟೋಟಲ್ 26 ಸ್ಪೇಸಸ್ ರಿಸರ್ವ್ ಆಗಿರುತ್ತೆ. ಈ 6 ಈ ಕಡೆ ಮೂವ್ ಆಗಿರುತ್ತೆ. ಓಕೆ, ಎಂಟೈರ್ ಸ್ಟ್ರಿಂಗ್ ವಿಲ್ ಬಿ ಮೂವ್ ಟುವರ್ಡ್ಸ್ ರೈಟ್ ಸೈಡ್. ದಟ್ ಈಸ್ ವಾಟ್ ರೈಟ್ ಜಸ್ಟಿಫಿಕೇಶನ್ ಈಸ್. ಓಕೆ, ಅದೇ ತರ ಈಗ ಎಲ್ ಜಸ್ಟ್ ಅಂತ ಕೊಡ್ತೀನಿ. ಲೆಫ್ಟ್ ಜಸ್ಟಿಫಿಕೇಶನ್ ಅಂದ್ರೆ ಅದು ಲೆಫ್ಟ್ ಜಸ್ಟಿಫಿಕೇಶನ್. ಡೇಟಾ ಎಲ್ಲ ಲೆಫ್ಟ್ ಸೈಡ್ ಮೂವ್ ಆಗಿರುತ್ತೆ, ಉಳ್ಕಿದ ಸ್ಪೇಸಸ್ ಇರ್ತಾವಲ್ಲ ಅವು ಎಂಟಿ ಆಗಿರ್ತವೆ. ಅರ್ಥ ಆಯ್ತಾ? ಓಕೆ, so that is the meaning of right justification and left justification. ಓಕೆ, ಈಗ ಅದೇ ತರ ಇಲ್ಲಿ ನೋಡಿ, ರೈಟ್ ಜಸ್ಟಿಫಿಕೇಶನ್ ಅಲ್ಲಿ ಟೋಟಲ್ 20 ಸ್ಪೇಸಸ್ ರಿಸರ್ವ್ ಮಾಡಿರ್ತೀವಿ, ಬರೀ ಆರ್ ಮಾತ್ರ ಯೂಸ್ ಮಾಡ್ಕೊಂಡಿರ್ತೀವಿ, ಉಳ್ಕಿದ್ದನ್ನ ಸ್ಟಾರ್ಸ್ ಜೊತೆ ಫಿಲ್ ಮಾಡ್ತೀವಿ. ಓಕೆ, ನಾವು ಏನೇ ಕ್ಯಾರೆಕ್ಟರ್ ಕೊಟ್ಟರು, ಸೆಕೆಂಡ್ ಆರ್ಗ್ಯುಮೆಂಟ್ ಏನ್ ಕೊಟ್ಟರು ಅದೆಲ್ಲ ಇಲ್ಲಿ ಫಿಲ್ ಆಗಿರುತ್ತೆ. ಓಕೆ, ಅದೇ ತರ ಫಾರ್ ಎಕ್ಸಾಂಪಲ್ ಇದನ್ನ ಸ್ಟಾರ್ ಬೇಡ, ನಮ್ಗೆ ಮೈನಸ್ ಬೇಕಂತಂದ್ರೆ ಮೈನಸ್ ಫಿಲ್ ಮಾಡ್ಬೋದು. ಈ ಎಂಟಿ ಸ್ಪೇಸಸ್ ಅಲ್ಲಿ ಇಲ್ಲಿ ನೋಡಿ, ಇಲ್ಲಿ ಎಂಟಿ ಸ್ಪೇಸಸ್ ಅಲ್ಲಿ ನಮ್ಗೇನಾದ್ರೂ ಮೈನಸ್ ಇಲ್ಲ ಸ್ಟಾರ್ ಬೇಕು ಅನ್ಕೊಳ್ಳಿ. ಸೊ ಸ್ಟಾರ್ಸ್ ಜೊತೆ ಫಿಲ್ ಆಯ್ತು. ಅರ್ಥ ಆಯ್ತಾ? ಓಕೆ, ಸ್ಟಾರ್ಸ್ ಬೇಡ, ನಮ್ಗೆ ಡಾಲರ್ ಬೇಕು ಅನ್ಕೊಳ್ಳಿ. ಡಾಲರ್ ಜೊತೆ ಫಿಲ್ ಆಯ್ತು. ಓಕೆ, ಡೇಟಾನ ಲೆಫ್ಟ್ ಸೈಡ್ ಮೂವ್ ಮಾಡ್ತೀವಿ, ಉಳ್ಕಿದ್ದ ಸ್ಪೇಸಸ್ ಅಲ್ಲಿ ಉಳ್ಕಿದ್ದು ಎಷ್ಟು ಸ್ಪೇಸ್ ಇರುತ್ತೆ? 20 ಸ್ಪೇಸಸ್ ಅಲ್ಲಿ ಡಾಲರ್ ಜೊತೆ ಫಿಲ್ ಮಾಡ್ತೀವಿ. ಓಕೆ, ಅದೇ ತರ ಫಾರ್ ಎಕ್ಸಾಂಪಲ್ ರೈಟ್ ಜಸ್ಟಿಫಿಕೇಶನ್ ಈಗ ನೋಡಿ, ಡಾಲರ್ ಬೇಡ, ನನಗೆ ಡಾಲರ್ ಬೇಡ, ಆರ್ ಜೊತೆ ಫಿಲ್ ಮಾಡಬೇಕು ಅಂದಾಗ ಅಲ್ಲಿ ನೋಡ್ರಿ, ಉಳ್ಕಿದ ಎಲ್ಲ ಸ್ಪೇಸಸ್ ಆರ್ ಜೊತೆ ಫಿಲ್ ಆಯ್ತು. ಇಲ್ಲಿ
ಇದ್ರ ಜೊತೆ ಫಿಲ್ ಆಯ್ತು. ಓಕೆ, ಈಗ ಅದೇ ತರ ಹೆಲೋ ಸೆಂಟರ್ ಅನ್ನೋದು ಇನ್ನೊಂದು ಫಂಕ್ಷನ್. ಟೋಟಲ್ 20 ಸ್ಪೇಸಸ್ ರಿಸರ್ವ್ ಮಾಡಿರುತ್ತೆ. ಹೆಲೋನ ಮಿಡಿಲ್ ಅಲ್ಲಿ ಸೆಂಟರ್ಗೆ ತರ್ತೀವಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇದನ್ನ ಕಾಪಿ ಮಾಡ್ತೀನಿ. ಅರ್ಥ ಆಗ್ತಿದೆಯಾ ಉಷಾ? ಕೇಳಿಸ್ತಿದೆಯಾ ಉಷಾ? ಹಾ ಸರ್ ಅರ್ಥ ಆಗ್ತಿದೆ ಸರ್. ಓಕೆ, ಸೊ ಎಂಟರ್ ಮಾಡ್ತೀನಿ. ಎಂಟರು. ಇಲ್ಲಿ ನೋಡಿ, ಅಲ್ಲಿರೋ ಬರೀ 5 ಕ್ಯಾರೆಕ್ಟರ್ಸ್ ಮಾತ್ರ ಯೂಸ್ ಮಾಡಿದೀವಿ. ಉಳಿಕಿದ್ದು ಸ್ಪೇಸಸ್ ಎಂಟಿ ಆಗಿರುತ್ತೆ. ಓಕೆ, ಅದೇ ತರ ನಾನು ಸರ್ ಬರೀ ಇವಾಗ 20 ಅಂತಂದ್ರೆ ಈ ಕಡೆ 10 ಲೆಫ್ಟ್ ಸೈಡ್ 10 ರೈಟ್ ಸೈಡ್ 10 ಬರುತ್ತಾ ಸರ್? ಹಾ, ಇದ್ರ ಮೇಲೆ ಈ ಕ್ಯಾರೆಕ್ಟರ್ಸ್ ಎಷ್ಟಿರ್ತಾವಲ್ಲ ಅದ್ರ ಮೇಲೆ ಅದು ಅಡ್ಜಸ್ಟ್ ಮಾಡ್ಕೊಳುತ್ತೆ. ಓಕೆ, ಈವನ್ ನಂಬರ್ ಆದ್ರೆ ಕರೆಕ್ಟ್ ಆಗುತ್ತೆ. ಇನ್ ಕೇಸ್ 19 ಈ ತರ ಕೊಟ್ರೆ ಸೊ ಡಿಪೆಂಡ್ ಅಪಾನ್ ಕ್ಯಾರೆಕ್ಟರ್ಸ್. ಈಗ ನೋಡಿ, ನಾನು ಹೆಲೋ ತೆಗೆದ್ಬಿಟ್ಟು ಹೌ ಆರ್ ಯು ಅಂತ ಕೊಡ್ತೀನಿ. ಹೆಲೋ ಹೌ ಆರ್ ಯು ಅಂತ ಕೊಡ್ತೀನಿ. ಸೊ ಈಗ ನೋಡಿ, ಹಲೋ ಹೌ ಆರ್ ಯು ಎಷ್ಟಿದೆ ಟೋಟಲು? 4 + 4 8 ಕ್ಯಾರೆಕ್ಟರ್ಸ್ ಇದಾವೆ. 8 ಕ್ಯಾರೆಕ್ಟರ್ಸ್ ಇದಾವೆ. ಈ ಕಡೆ 20 8 ಹೋದ್ರೆ ಎಷ್ಟಾಗುತ್ತೆ? 12 ಆಗುತ್ತೆ. ಸೊ ಇಲ್ಲಿ 6 ರಿಸರ್ವ್ ಆಗಿರುತ್ತೆ. ಅದೇ ಫಾರ್ ಎಕ್ಸಾಂಪಲ್ ಒಂದನ್ನು ಕಡಿಮೆ ಮಾಡ್ತೀನಿ, 15. ಈಗ ಎಷ್ಟಾಯ್ತು? ಇದು ಟೋಟಲ್ 7 ಆಯ್ತು. 7 ಕ್ಯಾರೆಕ್ಟರ್ಸ್ ಆಯ್ತು. ರಿಸರ್ವ್ ಮಾಡಿರೋದು ಎಷ್ಟು? 20 ಕ್ಯಾರೆಕ್ಟರ್ಸ್. ಸೊ ಇಲ್ಲೊಂದು 6 ಈ ಸೊ ನಿಮ್ಗೆ ಅರ್ಥ ಬೇಕಂದ್ರೆ ಐ ವಿಲ್ ಗಿವ್ ದಟ್ ಒನ್ ವಿತ್ ಫಿಲ್ ದಟ್ ಒನ್ ವಿತ್ ದಿಸ್ ಸಿಂಬಲ್. ಓಕೆ, ಈಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲಿ ನೋಡ್ರಿ, ಟೋಟಲ್ 20 ಕ್ಯಾರೆಕ್ಟರ್ಸ್ ನಾವು ರಿಸರ್ವ್ ಮಾಡಿರೋದು. ಅಲ್ಲಿ ಎಷ್ಟಿದಾವೆ? ಟೋಟಲ್ 7 ಕ್ಯಾರೆಕ್ಟರ್ಸ್ ಫಿಲ್ ಆಗಿದೆ. 1 2 3 4 5 6. ಈ ಕಡೆ 1 2 3 4 5 6 7. ಓಕೆ, ಈ ತರ ಅದು ಫಿಲ್ ಮಾಡ್ಕೊಳುತ್ತೆ. ಫಸ್ಟ್ 6, ಇಲ್ಲಿ 7, 13 ಆಯ್ತು. 13 + 7 20. ಅರ್ಥ ಆಗ್ತಿದೆಯಾ ಉಷಾ? ಹಾ ಸರ್, ಅರ್ಥ ಆಯ್ತು. ಓಕೆ, ನೀವು ಇಲ್ಲಿ ನೆನ್ಪಿಟ್ಕೋಬೇಕಾಗಿರೋದು ಏನಂತಂದ್ರೆ, ಈ ತರ ಫಂಕ್ಷನ್ಸ್ ನ ಸೆಂಟರ್ ಏನಕ್ಕೆ ಯೂಸ್ ಮಾಡ್ತೀವಿ, ಲೆಫ್ಟ್ ಜಸ್ಟಿಫಿಕೇಶನ್ ಏನಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಅದೇ ತರ 2-3 ಫಂಕ್ಷನ್ಸ್ ನ ನಾವು ಕಂಬೈನ್ ಮಾಡ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ಹೆಲೋ HR ಅಂತಿದೆ, ಅದನ್ನ ನಾನು ಅಪ್ಪರ್ ಕೇಸಿಗೆ ಕನ್ವರ್ಟ್ ಮಾಡ್ತೀನಿ. ಅಪ್ಪರ್ ಕೇಸಿಗೆ ಕನ್ವರ್ಟ್ ಮಾಡಿ ಸೆಂಟರ್ ಮಾಡ್ತೀನಿ. ಓಕೆ, ಸೇ ಏನ್ ಮಿಸ್ಟೇಕ್ ಆಗಿರ್ಬೋದು ಉಷಾ? ಎಲ್ಲಿ ಸರ್? ಅಪ್ಪರ್. ಒಂದು ನಿಮಿಷ ಸರ್. ನೆಟ್ವರ್ಕ್ ಇಶ್ಯೂಸ್ ಇದೆಯಾ ಉಷಾ? ಇಲ್ಲ ಸರ್ ಹಾಗೇನಿಲ್ಲ. ಈಗ ನೋಡ್ರಿ, ನಾನು ಹೇಳಿದೆ ನಿಮ್ಗೆ 2-3 ಫಂಕ್ಷನ್ಸ್ ನಾವು ಕಂಬೈನ್ ಮಾಡಬಹುದು. ಅಪ್ಪರ್ ಆದ್ಮೇಲೆ ಕೋಲನ್ ಅಲ್ಲ ಸಾರಿ ಬ್ರಾಕೆಟ್. ಬ್ರಾಕೆಟ್ ಮಿಸ್ ಮಾಡಿದ್ವಿ. ಈಗ ಬ್ರಾಕೆಟ್ ಕೊಟ್ಟಿದ್ದೀನಿ. ಈಗ ಮತ್ತೆ ಈಗ ಅದು ಸೆಂಟರ್ ಮಾಡ್ತಾ ಇದ್ದೀನಿ. ಓಕೆ, ಸೆಂಟರ್ ಆಗ್ತಾ ಇದೆ. ಅರ್ಥ ಆಯ್ತಾ? ಹಾ ಸರ್, ಅರ್ಥ ಆಯ್ತು. ಸೊ ಲೆಫ್ಟ್ ಜಸ್ಟಿಫಿಕೇಶನ್, ರೈಟ್ ಜಸ್ಟಿಫಿಕೇಶನ್ ಮತ್ತೆ ಸೆಂಟರ್ ಮೆಥಡ್ಸ್. ಈಗ ನೋಡಿ, ಈ ಎಕ್ಸಾಂಪಲ್ ರೈಟ್ ಜಸ್ಟಿಫಿಕೇಶನ್ ಮತ್ತೆ ಲೆಫ್ಟ್ ಜಸ್ಟಿಫಿಕೇಶನ್ಗೆ ಇದೆ ಒಂದು ಎಕ್ಸಾಂಪಲ್ ಪ್ರೋಗ್ರಾಮ್. ಸೊ ಇಲ್ಲಿ ಏನ್ ಮಾಡ್ತಾ ಇದೀವಿ? ಒಂದು ಡಿಕ್ಷನರಿನ ನಾವು ಡಿಫೈನ್ ಮಾಡ್ತಾ ಇದೀವಿ. ಡಿಕ್ಷನರಿ ಹೆಸರು ಏನಂತಂದ್ರೆ ಪಿಕ್ನಿಕ್ ಐಟಮ್ಸ್ ಅಂತ. ಡಿಕ್ಷನರಿ ಹೆಸರು ಏನು? ಪಿಕ್ನಿಕ್ ಐಟಮ್ಸ್. ಇಲ್ಲಿ ಏನೇನು ತಗೊಂತಾ ಇದೀವಿ? ಸ್ಯಾಂಡ್ವಿಚಸ್, ಆಪಲ್ಸ್, ಕಪ್ಸ್, ಕುಕ್ಕೀಸ್ ಅಂತ ತಗೊಂತಾ ಇದೀವಿ. ಓಕೆ, ಸೊ ಒಂದು ಫಂಕ್ಷನ್ ಡಿಫೈನ್ ಮಾಡಿದ್ದಾರೆ. ಆ ಫಂಕ್ಷನ್ ಹೆಸರೇನು? ಪ್ರಿಂಟ್ ಪಿಕ್ನಿಕ್. ಓಕೆ, ಅದು ಎಷ್ಟು ಪ್ಯಾರಾಮೀಟರ್ಸ್ ತಗೊಳುತ್ತೆ? 3 ಪ್ಯಾರಾಮೀಟರ್ಸ್ ತಗೊಳುತ್ತೆ. ಐಟಮ್ಸ್ ಡಿಕ್ಷನರಿ, ಲೆಫ್ಟ್ ವಿಡ್ತ್, ರೈಟ್ ವಿಡ್ತ್. ಓಕೆ, ಅದೇನಕ್ಕೆ ಲೆಫ್ಟ್ ವಿಡ್ತ್ ರೈಟ್ ವಿಡ್ತ್ ಅಂತಂದ್ರೆ ಈ ತರ ಪ್ರಿಂಟ್ ಮಾಡೋದಕ್ಕೆ, ಈ ತರ ಡೇಟಾನ ನಾವು ಪ್ರಿಂಟ್ ಮಾಡೋದಕ್ಕೆ. ಓಕೆ, ಲೆಫ್ಟ್ ವಿಡ್ತ್ ಎಷ್ಟಿರ್ಬೇಕು, ರೈಟ್ ವಿಡ್ತ್ ಎಷ್ಟಿರ್ಬೇಕು ಅದನ್ನ ನಾವು ಇಲ್ಲಿಂದ ಪಾಸ್ ಮಾಡ್ತೀವಿ. ಇಲ್ಲಿ ನೋಡ್ರಿ, 12 ಲೆಫ್ಟ್ ವಿಡ್ತ್ 12 ಇರಬೇಕು, ರೈಟ್ ವಿಡ್ತ್ 5 ಇರಬೇಕು, ಆ ತರ. ಓಕೆ, ಈಗ ಇಲ್ಲಿ ಬರ್ತೀನಿ. ಈಗ ಫಸ್ಟ್ ಫಂಕ್ಷನ್ ಕಾಲ್ ಇದು ಎಕ್ಸಿಕ್ಯೂಟ್ ಆಗುತ್ತೆ. ಪಿಕ್ನಿಕ್ ಐಟಮ್ಸ್ ನ ಕಳಿಸ್ತಾ ಇದೀವಿ ಅಂದ್ರೆ ಈ ಡಿಕ್ಷನರಿ ಪಾಸ್ ಆಗುತ್ತೆ. ಈ ಡಿಕ್ಷನರಿ ಯಾವ್ದ್ರಲ್ಲಿ ಕಾಪಿ ಆಗಿರುತ್ತೆ? ಐಟಮ್ಸ್ ಡಾಟ್ ಡಿಕ್ಷನರಿ ಕಾಪಿ ಆಗಿರುತ್ತೆ. 12 ಯಾವ್ದು ಕಾಪಿ ಆಗಿರುತ್ತೆ? ಲೆಫ್ಟ್ ವಿಡ್ತ್ ಕಾಪಿ ಆಗಿರುತ್ತೆ.
5 ಯಾವ್ದು ಕಾಪಿ ಆಗಿರುತ್ತೆ, ರೈಟ್ ವಿಡ್ತ್ಗೆ ಕಾಪಿ ಆಗಿರುತ್ತೆ. ಓಕೆ, ಆಮೇಲೆ ನಾವೇನ್ ಮಾಡ್ತಾ ಇದೀವಿ, ಪ್ರಿಂಟ್ ಮಾಡ್ತಾ ಇದೀವಿ. ಪ್ರಿಂಟ್ ಪಿಕ್ನಿಕ್ ಐಟಮ್ಸ್. ಇಲ್ಲಿ ಏನ್ ಬರ್ತಾ ಇದೆ ನಿಮ್ಗೆ ಮೆಸೇಜ್, ಪಿಕ್ನಿಕ್ ಐಟಮ್ಸ್ ಅಂತ ಬರ್ಬೇಕು ನಿಮಗೆ. ಓಕೆ, ಆಮೇಲೆ ಅದನ್ನ ನಾವು ಸೆಂಟರ್ ಮಾಡ್ತಾ ಇದೀವಿ, ಸೆಂಟರ್. ಓಕೆ, ಲೆಫ್ಟ್ ವಿಡ್ತ್ ಪ್ಲಸ್ ರೈಟ್ ವಿಡ್ತ್. ಲೆಫ್ಟ್ ವಿಡ್ತ್ ಎಷ್ಟಿದೆ, 12 ಇದೆ. 12 ಪ್ಲಸ್ 5 ಎಷ್ಟಾಯ್ತು, 17 ಆಯ್ತು. ಓಕೆ, ಟೋಟಲ್ ಇಲ್ಲಿಂದ ಇಲ್ಲಿವರೆಗೆ 17 ಕ್ಯಾರೆಕ್ಟರ್ಸ್ ರಿಸರ್ವ್ ಆಗಿರುತ್ತೆ. ಓಕೆ, ಅದು ನಾವು ಉಳ್ಕಿದ ಸ್ಪೇಸಸ್ ನ ಸೆಂಟರ್ ಮಾಡಿದ್ಮೇಲೆ ಉಳ್ಕಿದ ಸ್ಪೇಸಸ್ ನ ಯಾವ್ದ್ರಿಂದ ನಾವು ಇದು ಮಾಡಬೇಕು, ಫಿಲ್ ಮಾಡಬೇಕು, ಇದು ಐಫನ್ ಇಂದ ಫಿಲ್ ಮಾಡ್ತೀವಿ. ಅದಕ್ಕೆ ಇಲ್ಲಿ ನಿಮ್ಗೆ ಏನ್ ಬರ್ತಾ ಇದೆ, ಐಫನ್ ಬರ್ತಾ ಇದಾವೆ ಆ ಕಡೆ ಈ ಕಡೆ. ಓಕೆ, ಸೆಂಟರ್ ಮಾಡಾದ್ಮೇಲೆ ನಿಮ್ಗೆ ಐಫನ್ ಬರ್ತವೆ. ಓಕೆ, ಆಮೇಲೆ ಕೆ ಅಂದ್ರೆ ಏನು, ಐಟಮ್ಸ್. ಕೆ ಅಂದ್ರೆ ಕೀ ವ್ಯಾಲ್ಯೂಸ್, ಕೀಸ್ ಅಂದ್ರೆ ಏನೇನಿಲ್ಲಿ, ಸ್ಯಾಂಡ್ವಿಚಸ್. ಓಕೆ, ಆಪಲ್ಸ್, ಕಪ್ಸ್, ಅದು ಕೆ. ವಿ ಅಂದ್ರೆ ಏನು, ವಿ ಅಂದ್ರೆ ವ್ಯಾಲ್ಯೂಸ್. 4, 12, 4, 8000 ಅವೆಲ್ಲ ವ್ಯಾಲ್ಯೂಸ್. ಓಕೆ, ಸೊ ಐಟಮ್ಸ್ ಡಾಟ್ ಡಿಕ್ಷನರಿ ಅಂದ್ರೆ ಎಲ್ಲ ಪೇರ್ ಆಫ್ ವ್ಯಾಲ್ಯೂಸ್. ಸೊ ಕೀ ವ್ಯಾಲ್ಯೂಸ್ಗೆ ಲೆಫ್ಟ್ ವಿಡ್ತ್ ನಾವು ಲೆಫ್ಟ್ ಜಸ್ಟಿಫಿಕೇಶನ್ ಮಾಡ್ತೀವಿ. ಓಕೆ, ಲೆಫ್ಟ್ ಜಸ್ಟಿಫಿಕೇಶನ್ ಮಾಡಿಬಿಟ್ಟು ಯಾವ್ದ್ರಿಂದ ಫಿಲ್ ಮಾಡ್ತೀವಿ, ಡಾಟ್ ಇಂದ ಫಿಲ್ ಮಾಡ್ತೀವಿ. ಅದಕ್ಕೆ ಲೆಫ್ಟ್ ಜಸ್ಟಿಫೈ ಆದ್ಮೇಲೆ ನಿಮಗೆ ಡಾಟ್ ಇಂದ ಫಿಲ್ ಆಗ್ತಾ ಇದೆ. ಇಲ್ಲಿ ಅರ್ಥ ಆಗ್ತಿದೆಯಾ ಉಷಾ? ಹಾ ಸರ್, ಅರ್ಥ ಆಗ್ತಿದೆ. ಓಕೆ, ಅದೇ ತರ ಇದನ್ನ ಕಂಬೈನ್ ಮಾಡ್ತೀವಿ. ಇದನ್ನ ಕಂಬೈನ್ ಮಾಡ್ತೀವಿ. ವ್ಯಾಲ್ಯೂನ ಯಾವ ರೀತಿ ಕಂಬೈನ್ ಮಾಡ್ತೀವಿ, ರೈಟ್ ಜಸ್ಟಿಫಿಕೇಶನ್ ಮಾಡ್ತಾ ಇದೀವಿ. ರೈಟ್ ಜಸ್ಟಿಫಿಕೇಶನ್ ಮಾಡ್ಬಿಟ್ಟು ಟೋಟಲ್ ಇಲ್ಲಿ ನೋಡ್ರಿ 5 ಸ್ಪೇಸಸ್ ರಿಸರ್ವ್ ಆಗಿರುತ್ತೆ. ಸೊ 4 ಅನ್ನೋದು ಈ ಕಡೆ ಕಂಪ್ಲೀಟ್ ಆಗಿ ರೈಟ್ ಸೈಡ್ ಬಂದ್ಬಿಟ್ಟಿರುತ್ತೆ. ಓಕೆ, ಸೊ ಈ ತರ ರೈಟ್ ಜಸ್ಟಿಫಿಕೇಶನ್ ಆಗುತ್ತೆ. ಸೊ ದಿಸ್ ಫಾರ್ ಲೂಪ್ ವಿಲ್ ಬಿ ರಿಪೀಟೆಡ್ ಫಾರ್ ಆಲ್ ದೋಸ್ ಕೀ ವ್ಯಾಲ್ಯೂ ಪೇರ್ಸ್. So this will be repeated for all these key value pairs. Okay, ಈ ಪ್ರೋಗ್ರಾಮ್ ಬರೆಯೋದು ಅರ್ಥ ಮಾಡ್ಕೋಬೇಕು ನೀವು. ಸೊ ನಾನು ಇಲ್ಲಿಗೆ ಹೋಗ್ತೀನಿ. ಈಗ ಇದನ್ನ ಕಾಪಿ ಮಾಡ್ಕೊಂತೀನಿ. ನಾವು ಇಲ್ಲಿ ಬರ್ತೀನಿ. ಪೇಸ್ಟ್ ಮಾಡ್ತೀನಿ ಇಲ್ಲಿ. ಓಕೆ, ರನ್ ಮಾಡ್ತೀನಿ. ಓಕೆ, 2 ಸಾರಿ ಫಂಕ್ಷನ್ ಕಾಲ್ ಆಗ್ತಾ ಇದೆ. ಸರ್ ನಾನು ಫಸ್ಟ್ ಇದನ್ನ ಕಾಮೆಂಟ್ ಮಾಡ್ತೀನಿ. ಈಗ ರನ್ ಮಾಡ್ತೀನಿ. ಇಲ್ಲಿ ನೋಡಿ, ನಿಮಗೆ ವಿ ಗಾಟ್ ಹೆಡಿಂಗ್ ಆಸ್ ಪಿಕ್ನಿಕ್ ಐಟಮ್ಸ್, ಸ್ಯಾಂಡ್ವಿಚಸ್, ಕೀ ವ್ಯಾಲ್ಯೂಸ್ ಅದೆಲ್ಲ ರೈಟ್ ಜಸ್ಟಿಫಿಕೇಶನ್ ಆಗಿದೆ, ಲೆಫ್ಟ್ ಜಸ್ಟಿಫಿಕೇಶನ್ ಆಗಿದೆ. ವ್ಯಾಲ್ಯೂಸ್ ಏನಾಗಿದೆ, ರೈಟ್ ಜಸ್ಟಿಫಿಕೇಶನ್ ಆಗಿದೆ. ಓಕೆ, ಡಿಕ್ಷನರಿನಲ್ಲಿ ಇರೋ ಎಲ್ಲ ಡೇಟಾಗೂ ಅದು ಇಂಪ್ಲೈ ಆಗುತ್ತೆ. ಓಕೆ, ಅದೇ ತರ ಫಾರ್ ಎಕ್ಸಾಂಪಲ್ ನಾನು ವ್ಯಾಲ್ಯೂ ಚೇಂಜ್ ಮಾಡ್ತೀನಿ. ಇದನ್ನು ಕಾಮೆಂಟ್ ಮಾಡ್ತೀನಿ. ಈಗ ಇದನ್ನ ಅನ್ಕಾಮೆಂಟ್ ಮಾಡ್ತೀನಿ. ಈಗ ರನ್ ಮಾಡ್ತೀನಿ. ಈಗ ನೋಡಿ, ಸೈಜ್ ಟೋಟಲ್ 20 ಕ್ಯಾರೆಕ್ಟರ್ಸ್ ರಿಸರ್ವ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿವರೆಗೆ ಟೋಟಲ್ 20. ಓಕೆ, ಟೋಟಲ್ 20. ಲೆಫ್ಟ್ ವಿಡ್ತ್ ಏನಾಗುತ್ತೆ, 6. ಇಲ್ಲಿಂದ ಇಲ್ಲಿಗೆ ಎಷ್ಟು, ಟೋಟಲ್ 6. ಓಕೆ, ಸೊ ಇಲ್ಲಿ ನೀವೇನು ಕಲಿಬೇಕಂದ್ರೆ ಫಂಕ್ಷನ್ ಕಾಲ್ ಯಾವ ತರ ಮಾಡಬೇಕು, ಲೆಫ್ಟ್ ಜಸ್ಟಿಫಿಕೇಶನ್, ರೈಟ್ ಜಸ್ಟಿಫಿಕೇಶನ್ ಯಾವ ತರ ಯೂಸ್ ಮಾಡ್ಕೋಬೇಕು, ಡೇಟಾನ ಪ್ರಿಂಟ್ ಮಾಡ್ಬೇಕಾದ್ರೆ. ಇದೆಲ್ಲ ಬಿಲ್ಲಿಂಗ್ ಎಲ್ಲ ಯೂಸ್ ಮಾಡ್ತಾರೆ, ಬಿಲ್ಲಿಂಗ್ ಅಲ್ಲಿ. ಓಕೆ, ನೀವೇನ ಬಿಲ್ಲಿಂಗ್ ಪ್ರೋಗ್ರಾಮ್ಸ್ ಮಾಡ್ಬೇಕಂದ್ರೆ ಯೂನಿಟ್ ಟು ಲರ್ನ್ ದಿಸ್. ಓಕೆ, ಸೆಂಟ್ರಿಂಗ್, ಲೆಫ್ಟ್ ಜಸ್ಟಿಫಿಕೇಶನ್ ಮತ್ತೆ ರೈಟ್ ಜಸ್ಟಿಫಿಕೇಶನ್. ಅದು ಸರ್ ಇನ್ನೊಂದ್ಸರಿ ಹೇಳಿ ಸರ್, ಸ್ವಲ್ಪ ಒಂದ್ಸರಿ ರಿಪೀಟ್ ಮಾಡಿ. ಹೌದಾ, ಲಾಸ್ಟ್ ಎಕ್ಸಾಂಪಲ್. ಹಾ ಇದೆ ಸರ್, ಒಂದ್ಸರಿ ಎಕ್ಸ್ಪ್ಲೈನ್ ಮಾಡಿ. ಫಸ್ಟ್ ಸ್ಯಾಂಡ್ವಿಚಸ್ ವಿಲ್ ಬಿ ಕಾಪಿಡ್ ಟು ಕೆ. ಓಕೆ, ಅದೇ ತರ 4 will be copied to V. Okay, now sandwiches will be left justified. Total 20 characters will be reserved, where after left justification remaining spaces will be filled with dot. That's why you are going to get here as dots here. Okay, total illinda illige ಎಷ್ಟು ಟೋಟಲ್ 20 ಕ್ಯಾರೆಕ್ಟರ್ಸ್ ರಿಸರ್ವ್ ಆಗ್ತಾ ಇದೆ. ಓಕೆ, ಸೊ ಇಲ್ಲಿಂದ ಉಳಿದ ಸ್ಪೇಸಸ್ ಯಾವ್ದ್ರಿಂದ ಫಿಲ್ ಆಗ್ತಾ ಇದೆ, ಡಾಟ್ ಇಂದ ಫಿಲ್ ಆಗುತ್ತೆ. ಅದೇ ತರ ಇದನ್ನ ಕಂಬೈನ್ ಮಾಡ್ತಾ ಇದೀವಿ ಇಲ್ಲಿಂದ. ನೆಕ್ಸ್ಟ್ ಥಿಂಗ್,
will be combined. So here it is right justified. Here it is right justified. Okay. ಅರ್ಥ ಆಯ್ತಾ ಉಷಾ? ಸರ್ ಅದು ಸ್ಯಾಂಡ್ವಿಚಸ್ ಅಂತ ಇದು ಡಾಟ್ ಅಂತ 20 ಡಾಟ್ಸ್ ತಗೊಂಡಿದ್ದೇನೆ ಸರ್. ಅಂದ್ರೆ ಅಲ್ಲ, ಸ್ಯಾಂಡ್ವಿಚಸ್ ಪ್ಲಸ್ ಡಾಟ್ಸ್ ಸೇರಿ 20 ಆಗಿದೆನಾ ಸರ್ ಅದು? ಇಲ್ಲಿಂದ ಇಲ್ಲಿಗೆ ಟೋಟಲ್ ಅದು 20. 20 ಅಂದ್ರೆ ಇವಾಗ ಕೆಳಗಡೆ ಪ್ರಿಂಟ್ ಪಿಕ್ನಿಕ್ ಅಂತ ಬ್ರಾಕೆಟ್ ಅಲ್ಲಿ ಪಿಕ್ನಿಕ್ ಐಟಮ್ಸ್ ಅಂದ್ರೆ 20 ಅಂತ ಕೊಟ್ಟಿದ್ದಕ್ಕೆ ಇಲ್ಲಿ 20 ತಗೊಂಡಿದೆ ಅಲ್ವಾ ಸರ್ ಅದು ಪ್ರೋಗ್ರಾಮ್ ಅಲ್ಲಿ ಕೊಟ್ಟಿದ್ದಕ್ಕೆ? ಹೌದೌದು, ನಾವಿಲ್ಲಿ 20 ಪಾಸ್ ಮಾಡಿದೀವಲ್ಲ, ಅದಕ್ಕೆ 20 ತಗೊಂಡಿದೆ. 20 + 6 ಎಷ್ಟಾಯ್ತು? 26 ಆಯ್ತು. ಓಕೆ, ಇಲ್ಲಿ ನೋಡಿ, ಇದು 20, ಇದು 6, 26. ಟೋಟಲ್ 26 ಸ್ಪೇಸಸ್ ರಿಸರ್ವ್ ಆಗಿರುತ್ತೆ ಹೆಡಿಂಗ್ಗೆ. ಓಕೆ, ಆಮೇಲೆ ಉಳಿದ ಸ್ಪೇಸಸ್ ನ ಇದು ಮೈನಸ್ ಜೊತೆ ನಾವು ಫಿಲ್ ಮಾಡ್ತಾ ಇದೀವಿ. ಉಳಿದ ಸ್ಪೇಸಸ್ ನ ಮೈನಸ್ ಜೊತೆ ಫಿಲ್ ಮಾಡ್ತಾ ಇದೀವಿ. ಓಕೆ, ಅದು ಹೆಡಿಂಗ್ಗೆ. ಆಮೇಲೆ ಉಳಿದ ಐಟಮ್ಸ್ಗೆ ವಿ ಆರ್ ಪಾಸಿಂಗ್ 20 and 6. ಸರ್ ಸ್ಯಾಂಡ್ವಿಚಸ್ಗೆ 20 ಸ್ಯಾಂಡ್ವಿಚಸ್ ಪ್ಲಸ್ ಡಾಟ್ ಸೇರಿ ಅದು ಎಲ್ಲ ಸ್ಪೇಸ್ ಎಷ್ಟಾಯ್ತು ಸರ್? 20 ಆಯ್ತು. ಹಾಗೇನಾ? ಇವಾಗ ಇದು 4 ಅಂದ್ರೆ ಸ್ಯಾಂಡ್ವಿಚಸ್ 4 ಅಂತ ಬರ್ತಿದೆ ಅಲ್ವಾ? ಸೊ ಇಲ್ಲಿ 4 ಅಂತ ತಗೊಂಡಿದ್ದೇನೆ ಸರ್. 4 ಅಂತ ತಗೊಂಡಿದೆ, ರೈಟ್ ಜಸ್ಟಿಫಿಕೇಶನ್ ಆಗಿರುತ್ತೆ. ಇಲ್ಲಿಂದ ಇಲ್ಲಿಗೆ ಎಷ್ಟು ಸ್ಪೇಸಸ್ ಬರುತ್ತೆ ನೋಡ್ರಿ? ಇಲ್ಲಿಂದ ಇಲ್ಲಿಗೆ ಟೋಟಲ್ 6 ಸ್ಪೇಸಸ್. ಓಕೆ, ಇದು ರೈಟ್ ಜಸ್ಟಿಫಿಕೇಶನ್. ಸರ್ ಲೆಫ್ಟ್ ಅಂದ್ರೆ ಇವಾಗ 20 ಅಂತ ತಗೊಂಡಿದ್ರೆ ಸ್ಯಾಂಡ್ವಿಚಸ್ ಪ್ಲಸ್ ಡಾಟ್ ಸೇರಿ 20 ಆಗಿರುತ್ತೆ. 6 ಲೆಫ್ಟ್ ಜಸ್ಟಿಫಿಕೇಶನ್ 6 ಅಲ್ವಾ? ಸೊ 6 ಸ್ಪೇಸಸ್ ಬಿಟ್ಟು 4 ಸ್ಟೋರ್ ಆಗಿದೆ ಅಲ್ವಾ? ಅದೇ ರೀತಿ ಅಲ್ವಾ ಸರ್ ಅದು? ಹೌದೌದು. ಸೊ ಅದಕ್ಕೆ ಇಲ್ಲಿಂದ ಇಲ್ಲಿಗೆ ಎಷ್ಟಾಯ್ತು? ಟೋಟಲ್ 26 ಆಯ್ತು. ಆಪಲ್ಸ್ ಹಾಗೆ. ಸೊ ಅದು ಎಷ್ಟು 6 ಲೆಟರ್ಸ್ ಇದೆ. ಸೊ ರಿಮೈನಿಂಗ್ ಎಲ್ಲ ಡಾಟ್ಸ್ ಇನ್ನು 20ಗೆ ಈಕ್ವಲ್ ಆಗ್ಬೇಕಲ್ವಾ? ಸೊ ರಿಮೈನಿಂಗ್ ಎಲ್ಲ ಡಾಟ್ಸ್ ತಗೊಂಡು ಲೆಫ್ಟಿಗೆ 6 ಅಲ್ವಾ? ಸೊ 6 ಸ್ಪೇಸಸ್ಗೆ 12 ಪ್ರಿಂಟ್ ಆಗಿದೆ. 12 ಪ್ರಿಂಟ್ ಆಗುತ್ತೆ. ಓಕೆ ಸರ್, ಗೊತ್ತಾಯ್ತು. ಸೊ ಈಗ ನೆಕ್ಸ್ಟ್ ಏನಂತಂದ್ರೆ ಸ್ಟ್ರಿಪ್. ಓಕೆ, ಸ್ಟ್ರಿಪ್ ಏನ್ ಮಾಡುತ್ತೆ ಅಂತಂದ್ರೆ, ಸ್ಟ್ರಿಪ್ ಮೆಥಡ್ ಏನ್ ಮಾಡುತ್ತೆ ಅಂದ್ರೆ ಸ್ಪೇಸಸ್ ನ ರಿಮೂವ್ ಮಾಡುತ್ತೆ. ಸ್ಟ್ರಿಪ್ ಏನ್ ಮಾಡುತ್ತೆ? ಸ್ಪೇಸಸ್ ನ ರಿಮೂವ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇದನ್ನ ಕ್ಲಿಯರ್ ಮಾಡ್ತೀನಿ. ಸೊ hello ಸ್ಟ್ರಿಪ್ ನೋಡ್ರಿ, ಇಲ್ಲಿ ಏನಾದ್ರು ಎಂಟಿ ಸ್ಪೇಸಸ್ ಇದ್ರೆ ಅದು ಸ್ಟ್ರಿಪ್ ಮಾಡ್ಬಿಡುತ್ತೆ. ಓಕೆ, ಎಂಟಿ ಸ್ಪೇಸಸ್ ವಿಲ್ ಬಿ ರಿಮೂವ್ಡ್ ಬೈ ಯೂಸಿಂಗ್ ಸ್ಟ್ರಿಪ್ ಫಂಕ್ಷನ್. ಸೊ ಅದೇ ತರ ಎಲ್ ಸ್ಟ್ರಿಪ್ ಏನ್ ಮಾಡುತ್ತೆ? ಲೆಫ್ಟ್ ಸೈಡ್ ಸ್ಟ್ರಿಪ್ ಮಾಡುತ್ತೆ. ಎಲ್ ಸ್ಟ್ರಿಪ್ ಏನ್ ಮಾಡುತ್ತೆ? ಲೆಫ್ಟ್ ಸ್ಟ್ರಿಪ್ ಮಾಡುತ್ತೆ. ಈಗ ಹೆಲೋಗೆ ಈ ಕಡೆ ರೈಟ್ ಸೈಡ್ ನಾನು ಸ್ಪೇಸಸ್ ಕೊಡ್ತಾ ಇದ್ದೀನಿ. ಬರೀ ಒಂದ್ ಸೈಡ್ ಮಾತ್ರ, ಲೆಫ್ಟ್ ಸೈಡ್ ಮಾತ್ರ ಅದು ಸ್ಟ್ರಿಪ್ ಮಾಡುತ್ತೆ. ಅದೇ ನಾನು ಫಾರ್ ಎಕ್ಸಾಂಪಲ್ ಆರ್ ಸ್ಟ್ರಿಪ್ ಅಂತ ಕೊಟ್ರೆ, ಇಲ್ಲಿ ಆರ್ ಸ್ಟ್ರಿಪ್ ಅಂತ ಕೊಟ್ರೆ ರೈಟ್ ಸೈಡ್ ಸ್ಟ್ರಿಪ್ ಆಗುತ್ತೆ. ಓಕೆ, ಈ ಕಡೆ ನಾವೇನಾದ್ರೂ ಆರ್ ಸ್ಟ್ರಿಪ್ ಅಂತ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಈ ಸೈಡ್ ಏನಿದಾವಲ್ಲ ಸ್ಪೇಸಸ್ ಅದೆಲ್ಲ ಸ್ಟ್ರಿಪ್ ಆಗಿರುತ್ತೆ. ಅರ್ಥ ಆಯ್ತಾ? ಓಕೆ ಸರ್. ಸೆಂಟರ್ ಅಂತ ಕೊಟ್ರೆ ಮಿಡಲ್ ಬರುತ್ತಲ್ವಾ ಸರ್? ಸೆಂಟರ್ ಇಸ್ ಫಾರ್ ಮಿಡಲ್. ಓಕೆ ಸರ್. ಓಕೆ, ಈಗ ಅದೇ ತರ ಏನಾದ್ರೂ ಸ್ಪೆಸಿಫಿಕ್ ಆಗಿ ನಾವು ಸ್ಟ್ರಿಪ್ ಮಾಡಬೇಕು. ಈ ಡೇಟಾನಲ್ಲಿ AMPS ಅಂತ ಎಲ್ಲಿದೆಯೋ ಅದನ್ನ ನಾವು ಸ್ಟ್ರಿಪ್ ಮಾಡ್ತೀವಿ. ಓಕೆ, ಎಲ್ಲೆಲ್ಲಿ AMPS ಇದೆ, ಫಾರ್ ಎಕ್ಸಾಂಪಲ್ AMPS ಈ ಡೇಟಾನಲ್ಲಿ ಜಸ್ಟ್ ನಾನು ಕಾಪಿ ಮಾಡ್ತೀನಿ. ಐ ವಿಲ್ ಕಮ್ ಹಿಯರ್, ಐ ವಿಲ್ ಪೇಸ್ಟ್ ಹಿಯರ್, ಐ ವಿಲ್ ಗಿವ್ ಸ್ಟ್ರಿಪ್. Okay, here what I want to strip? I want to strip SPA. Okay, ಇದನ್ನ ನಾನು ಸ್ಟ್ರಿಪ್ ಮಾಡ್ಬೇಕಂತಿದ್ದೀನಿ. ಸೊ ಇಲ್ಲಿ ನೋಡ್ರಿ, ಫಸ್ಟ್ SPA ಅದು ಸ್ಟ್ರಿಪ್ ಆಗಿಬಿಟ್ಟಿದೆ, ಬರೀ M ಮಾತ್ರ ಬರ್ತಾ ಇದೆ ನೋಡಿ. ಓಕೆ, ನಮ್ಗೆ ಏನ್ ಸ್ಟ್ರಿಪ್ ಮಾಡ್ಬೇಕೋ ಅದನ್ನ ನಾವಿಲ್ಲಿ
ಸಿಂಗಲ್ ಕೋಟ್ಸ್ ಅಲ್ಲಿ ಕೊಡ್ಬೇಕು. ಸರ್ ಇವಾಗ SP ಅನ್ನೋದು ಸೀರಿಯಲ್ ಆಗಿದೆ, ನಮ್ದು SP ಇರುತ್ತೆ, M ಆದ್ಮೇಲೆ A ಇರುತ್ತೆ. ಸೊ ಅವಾಗಲ್ಲಿ SP ಅಷ್ಟೇ ರಿಮೂವ್ ಆಗುತ್ತೆ, ಇನ್ನು SP ಅಂಡ್ A ಅಂದ್ರೆ ಮಿಡಲ್ ಗ್ಯಾಪ್ ಇದ್ರೆ SP ಅಲ್ಲಿ ಅದು ಹೇಗೆ ತಗೊಳುತ್ತೆ ಸರ್ ಔಟ್ಪುಟ್? ಮಿಡಲ್ ಗ್ಯಾಪ್ ಇದ್ರೆ ಅದನ್ನ ಮಾತ್ರ ಹೇಗ್ ಮಾಡೋದಂತನಾ? ಹಂಗಲ್ಲ, ಇವಾಗ ನಾವು ಬ್ರಾಕೆಟ್ ಅಲ್ಲಿ SP ಅಂತ ಕೊಟ್ವಿ ಸರ್, SP ಅಂದ್ರೆ ಅದಕ್ಕೆ ಗೊತ್ತಾಗುತ್ತೆ. ಸೊ SP ಲೆಟರ್ ರಿಮೂವ್ ಮಾಡ್ಬೇಕು ಅಂತ. ಸಪೋಸ್ SP ಸೀರಿಯಲ್ ಆಗಿರ್ಲಿಲ್ಲ, SP ಆಮೇಲೆ ಬೇರೆ ಲೆಟರ್ ಆಮೇಲೆ A ಇತ್ತು, ಸೊ ಅವಾಗ ಅದು ಹೇಗೆ ಪ್ರಿಂಟ್ ಆಗುತ್ತೆ ಅಂತ. ಓಕೆ. ಇವಾಗ ಸೀರಿಯಲ್ ಅಂದ್ರೆ SP ರಿಮೂವ್ ಆಗ್ಬಿಡುತ್ತೆ, ಸೀರಿಯಲ್ ಆಗಿರ್ಲಿಲ್ಲ ನಮಗೆ SP ಅನ್ನೋದು ಅವಾಗ. ಈಗ ಇಲ್ಲಿ ಏನಿರ್ಬೇಕಂತೀರಾ ನೀವು? ಅಲ್ಲಿ SP ಏನೇ ಇರ್ಲಿ ಸರ್, SP ಏನೇ ಕೊಡಿ. ಸೊ ಇಲ್ಲಿ ಬಂದ್ಬಿಟ್ಟು A ರಿಮೂವ್ ಮಾಡಿ ಸರ್, A ರಿಮೂವ್ ಮಾಡ್ಬಿಟ್ಟು M ಪಕ್ಕ ಕೊಡಿ. ಇಲ್ಲ ಸರ್, ಇಲ್ಲೇ M ಹಾಕ್ಬಿಡಿ. ಒಂದ್ ನಿಮಿಷ ಇದೆ. SP ರಿಮೂವ್ ಆಗಿಲ್ಲಲ್ಲ ಸರ್. ಓಕೆ, ಸ್ಟ್ರಿಪ್ ಕೊಡಿ ಸರ್, ಸ್ಟ್ರಿಪ್ ಡಾಟಾ ಅದು ಫುಲ್ ಒಟ್ಬಿಟ್ಟು ಡಾಟ್ ಸ್ಟ್ರಿಪ್ SP ಅಂತ ರಿಮೂವ್ ಆಗಲ್ಲ. SPA 3 ಕಂಟಿನ್ಯೂಸ್ ಇದ್ರೆ ಮಾತ್ರ ರಿಮೂವ್ ಆಗುತ್ತೆ. ಅದೇ ಡೌಟ್ ಸರ್, 3 ಕಂಟಿನ್ಯೂಸ್ ಇದ್ರೆ ಅಷ್ಟೇ ರಿಮೂವ್ ಆಗುತ್ತಾ? ಇಲ್ಲ ಹೌದು. ಈಗ ಅದೇ ತರ ನೆಕ್ಸ್ಟ್ ಮಾಡ್ಯೂಲ್ಸ್ ಅಂದ್ರೆ ಹೇಳಿದೀನಿ, ಇಟ್ಸ್ ಎ ಕಲೆಕ್ಷನ್ ಆಫ್ ಮಾಡ್ಯೂಲ್ ಇಸ್ ಎ ಕಲೆಕ್ಷನ್ ಆಫ್ ಫಂಕ್ಷನ್ಸ್ ಅಂಡ್ ಕ್ಲಾಸಸ್. ಸೊ ಪೈಪರ್ ಕ್ಲಿಪ್ ಅನ್ನೋದು ಒಂದು ಮಾಡ್ಯೂಲ್. ಓಕೆ, ಪೈಪರ್ ಕ್ಲಿಪ್ ಅನ್ನೋದು ಏನು ಒಂದು ಮಾಡ್ಯೂಲ್. ಓಕೆ, ಅದರಲ್ಲಿ ಕಾಪಿ ಮತ್ತೆ ಪೇಸ್ಟ್ ಅಂತ 2 ಫಂಕ್ಷನ್ಸ್ ಇದಾವೆ, ಅದನ್ನ ನಾವು ಯೂಸ್ ಮಾಡ್ಕೊಂತೀವಿ. ಎಲ್ಲಾದ್ರೂ ಕಾಪಿ ಮಾಡಿ ಎಲ್ಲಾದ್ರೂ ನಾವು ಪೇಸ್ಟ್ ಮಾಡ್ಬೋದು ಪ್ರೋಗ್ರಾಮ್ ಅಲ್ಲಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇದು ನೋಡಿ, ಇಂಪೋರ್ಟ್ ಪೈಪರ್ ಕ್ಲಿಪ್. ಫಸ್ಟ್ ಇಂಪೋರ್ಟ್ ಮಾಡ್ಬೇಕು ಆ ಮಾಡ್ಯೂಲ್ ನ. ಓಕೆ, ಇಟ್ಸ್ ಲೈಕ್ ಇನ್ಕ್ಲೂಡ್ ಸ್ಟೇಟ್ಮೆಂಟ್. ಸೊ ಕಾಪಿ ಮಾಡ್ತಾ ಇದ್ದೀನಿ. ಕಾಪಿ ಏನ್ ಮಾಡುತ್ತೆ, ಈ ಡೇಟಾ, ಈ ಹೆಲೋ ವರ್ಲ್ಡ್ ಇದೆಯಲ್ಲ, ಅದು ಕಾಪಿ ಆಗಿರುತ್ತೆ. ಆಮೇಲೆ ನಾವು ಇಲ್ಲಿ ಪೇಸ್ಟ್ ಮಾಡ್ತೀವಿ, ಎಲ್ಲಿ ಬೇಕೋ ಅಲ್ಲಿ ನಾವು ಪೇಸ್ಟ್ ಮಾಡ್ಬೋದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾನು ಇದನ್ನೇ ರನ್ ಮಾಡ್ತೀನಿ. ಇಂಪೋರ್ಟ್ ಪೈಪರ್ ಕ್ಲಿಪ್. ಓಕೆ, ಎಂಟರ್ ಮಾಡ್ತೀನಿ. ಸೊ ಮಿಸ್ಟೇಕ್ ಈಸ್ ಇಟ್ಸ್ ಅ ಮಾಡ್ಯೂಲ್. ಸೊ now the next thing is copy. paperclip.copy. ಓಕೆ, ಏನೇ ಡೇಟಾ ನಾವು ಎಂಟರ್ ಮಾಡಿದ್ರು ಇಲ್ಲಿ. ಓಕೆ, ಡೌನ್ ಸ್ಕ್ರೀನ್ ಕಾಣ್ತಾ ಇಲ್ಲ. ಹೌದಾ? ಸರ್, ಇವಾಗ ವಿಸಿಬಲ್ ಇದೆ. ಓಕೆ, ಪೈಪರ್ ಕ್ಲಿಪ್ ಅನ್ನೋದು ನಾನು ಅವಾಗ ಇದು ಮಾಡ್ಕೊಂಡಿದ್ದೀನಿ. ಪೈಪರ್ ಕ್ಲಿಪ್ ಡಾಟ್ ಕಾಪಿ. ಈಗ ಎನಿ ಡೇಟಾ, ವಾಟ್ ಎವರ್ ದ ಡೇಟಾ ಇಟ್ ಮೇ ಬಿ, ಲೈಕ್ ಸೇ ಐ ಲೈಕ್ ಸಾಂಗ್ಸ್. ಓಕೆ, ಕಾಪಿ ಆಗಿರುತ್ತಾ? ಇದನ್ನ ಫಾರ್ ಎಕ್ಸಾಂಪಲ್ ನಾನು ಏನೇ ಬೇರೆದೇನೋ ಮಾಡ್ತೀನಿ ಮಿಡಿಲ್ ಅಲ್ಲಿ. ಓಕೆ, ಎಂಟರ್ ಮಾಡ್ತೀನಿ, ಎಂಟರ್ ಮಾಡ್ತೀನಿ. ಓಕೆ, ಈಗ ನಾವು ಬೇಕಂದ್ರೆ ಇಲ್ಲಿ ಪೇಸ್ಟ್ ಮಾಡ್ಕೋಬಹುದು. ಪೇಸ್ಟ್ ಮಾಡೋದಕ್ಕೆ ಏನ್ ಮಾಡ್ಬೇಕು, ಈಗ ಇಲ್ಲಿ ಕಾಪಿ ತೆಗೆದು ಇದು ಈ ಮಾಡ್ಯೂಲ್ ಕಂಪಲ್ಸರಿ ಕೊಡ್ಬೇಕು. ಇಲ್ಲಿ ಪೇಸ್ಟ್. ಓಕೆ, ಸೊ ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಅದನ್ನ ನಾವು ಪೇಸ್ಟ್ ಮಾಡ್ಕೋಬಹುದು ಪ್ರೋಗ್ರಾಮ್ ಅಲ್ಲಿ. ಓಕೆ, that is the use of paperclip. It has methods like copy and paste. Okay, ಅರ್ಥ ಆಗ್ತಿದೆಯಾ ಉಷಾ? ಹಾ ಸರ್, ಅರ್ಥ ಆಗ್ತಿದೆ. ಓಕೆ, ಅದೆಲ್ಲಿ ಯೂಸ್ ಮಾಡ್ತಾರೆ ನೋಡಿ. ಇದು ಒಂದು ಟೆಕ್ಸ್ಟ್ ಬುಕ್ ಪ್ರಾಜೆಕ್ಟ್. ಇದು ನಮಗೆ ವಿಲ್ ಬಿ ಹ್ಯಾವಿಂಗ್ ಮಲ್ಟಿಪಲ್ ಪಾಸ್ವರ್ಡ್ಸ್. ಈ ಪ್ರೋಗ್ರಾಮ್ ಅಲ್ಲಿ ನಾವು ಡಿಕ್ಷನರಿ ಯೂಸ್ ಮಾಡ್ತೀವಿ. ಓಕೆ, ಅದೇ ತರ ಪೈಪರ್ ಕ್ಲಿಪ್ ಯೂಸ್ ಮಾಡ್ತೀವಿ. ಓಕೆ, ಪೈಪರ್ ಕ್ಲಿಪ್ ಯೂಸ್ ಮಾಡ್ಕೊಂಡು ಕ್ಲಿಪ್ ಬೋರ್ಡ್ ಅಂತ ಇರುತ್ತೆ. ಕ್ಲಿಪ್ ಬೋರ್ಡ್ ಅಂದ್ರೆ ಇಟ್ಸ್ ಲೈಕ್ ಎಡಿಟರ್, ಇಟ್ಸ್ ಲೈಕ್ ಎಂಟಿ ಸ್ಪೇಸ್. ಪ್ರೋಗ್ರಾಮ್ ಅಲ್ಲಿ ನಮ್ಗೆ ಏನೇನು ಟೆಕ್ಸ್ಟ್ ಬೇಕೋ ಅದನ್ನೆಲ್ಲ ಇದ್ರಲ್ಲಿ ಕಾಪಿ ಮಾಡ್ಕೋಬಹುದು ಕ್ಲಿಪ್ ಬೋರ್ಡ್ ಅಲ್ಲಿ. ಓಕೆ, ಸೊ ಪಾಸ್ವರ್ಡ್ಸ್ ಇರ್ತವೆ.
ಇಮೇಲ್ಗೂ ಪಾಸ್ವರ್ಡ್ ಇರುತ್ತೆ, ಬ್ಲಾಗ್ ಇತ್ತಂದ್ರೆ ಅದಕ್ಕೂ ಪಾಸ್ವರ್ಡ್ ಇರುತ್ತೆ, ಲಗೇಜ್ ಬ್ಯಾಗ್ ಇತ್ತಂದ್ರೆ ಅದಕ್ಕೂ ಪಾಸ್ವರ್ಡ್ ಇರುತ್ತೆ. ಅದನ್ನೆಲ್ಲ ನಾವು ಒಂದ್ ಕಡೆ ಸೇವ್ ಮಾಡ್ಕೋಬೇಕಂದ್ರೆ, ನೆನ್ಪಿಟ್ಕೋಬೇಕಂದ್ರೆ ಕಷ್ಟ. ಅದಕ್ಕೆ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಇಟ್ಸ್ ಅ ಪ್ರಾಜೆಕ್ಟ್. ಓಕೆ, ಎಲ್ಲ ಒಂದು ಪೈಪರ್ ಕ್ಲಿಪ್ ಯೂಸ್ ಮಾಡ್ಕೊಂಡು ಕಾಪಿ ಮಾಡ್ತೀವಿ. ಇಮೇಲ್ ಕಳ್ಸಿದ್ರೆ ಇಮೇಲ್ ಪಾಸ್ವರ್ಡ್ ಸಿಗುತ್ತೆ ನಮ್ಗೆ, ಬ್ಲಾಗ್ ಕಳ್ಸಿದ್ರೆ ಬ್ಲಾಗ್ ಪಾಸ್ವರ್ಡ್ ಸಿಗುತ್ತೆ, ಲಗೇಜ್ ಕಳ್ಸಿದ್ರೆ ಲಗೇಜ್ದು ಪಾಸ್ವರ್ಡ್ ಸಿಗುತ್ತೆ. ಓಕೆ, ಆ ತರ ಕಮಾಂಡ್ ಪ್ರಾಂಪ್ಟ್ ಇಂದ ಯೂಸ್ ಮಾಡ್ತೀವಿ. ಓಕೆ, ಕಾಪಿ ಪಾಸ್ವರ್ಡ್ ಆಫ್ ಅಕೌಂಟ್, ಇಮೇಲ್ ಇರ್ಬೋದು, ಇಲ್ಲಿ ಇಮೇಲ್ ಇರ್ಬೋದು, ಇಲ್ಲಾಂತಂದ್ರೆ ಲಗೇಜ್ ಇರ್ಬೋದು, ಏನೇ ಇರ್ಬೋದು, ಅದ್ರ ಡೇಟಾ ಕ್ಲಿಪ್ ಬೋರ್ಡ್ ಅಲ್ಲಿ ಕಾಪಿ ಆಗಿರುತ್ತೆ. ಓಕೆ, ಆಮೇಲೆ ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ನಾವು ಅದನ್ನ ಪೇಸ್ಟ್ ಮಾಡ್ಕೋಬಹುದು. ಓಕೆ, ಅದು ಒಂದು ಪ್ರಾಜೆಕ್ಟ್. ಓಕೆ, ಇದನ್ನೆಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ, ನೀವು ಎಕ್ಸಿಕ್ಯೂಟ್ ಮಾಡ್ಬೇಕಾಗುತ್ತೆ ಉಷಾ. ಓಕೆ, ಅರ್ಥ ಆಗ್ತಿದ್ಯಾ? ಹಾ ಸರ್, ಅರ್ಥ ಆಗ್ತದೆ. ಓಕೆ, ಈಗ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡಿ. ಬುಲೆಟ್ಸ್, ಹೌ ಟು ಆಡ್ ದ ಬುಲೆಟ್ಸ್. ಇದು ಒಂದು ಡೇಟಾ. ಓಕೆ, ಇಟ್ಸ್ ಎ ಲಿಸ್ಟ್. ಅದಕ್ಕೆ ನಾವು ಬುಲೆಟ್ಸ್ ಆಡ್ ಮಾಡ್ತಾ ಇದೀವಿ. ಓಕೆ, ಅದನ್ನ ಯಾವ ತರ ಮಾಡ್ತೀವಿ ಅಂತ, ವಾಟ್ ವಿ ಡೂ ಇಸ್ we are importing paperclip. We are using a text. Okay, ಸೇ ಒಂದು ಟೆಕ್ಸ್ಟ್ ಸ್ಟ್ರಿಂಗ್ ತಗೊಂತೀನಿ, ಅದರಲ್ಲೆಲ್ಲ ಡೇಟಾ ಹಾಕ್ತೀನಿ, ಆಮೇಲೆ ಕ್ಲಿಪ್ ಬೋರ್ಡಿಗೆ ಕಾಪಿ ಮಾಡ್ತೀನಿ. ಈ ಟೆಕ್ಸ್ಟ್ ಎಲ್ಲ ತಗೊಂಡೋಗಿ ಕ್ಲಿಪ್ ಬೋರ್ಡ್ ಅಲ್ಲಿ ಕಾಪಿ ಆಗಿರುತ್ತೆ. ಓಕೆ, ಆಮೇಲೆ ಅದನ್ನ ಸ್ಪ್ಲಿಟ್ ಮಾಡ್ತೀನಿ, ಆ ಟೆಕ್ಸ್ಟ್ ಅನ್ನೋ ಡೇಟಾನ ಸ್ಪ್ಲಿಟ್ ಮಾಡ್ತೀನಿ. ಸ್ಪ್ಲಿಟ್ ಮಾಡಿದಾಗ ನಿಮಗೆ ಲಿಸ್ಟ್ ಆಫ್ ಎನಿಮಲ್ಸ್, ಲಿಸ್ಟ್ ಆಫ್ ಎಕ್ವೇರಿಯಂ ಲೈಫ್, ಈ ತರ ಸಪ್ರೇಟ್ ಆಗ್ಬಿಡ್ತವೆ, ಕಾಮ ಆಗ್ಬಿಡುತ್ತದು. ಓಕೆ, ಮತ್ತೆ ಸ್ಪ್ಲಿಟ್ ಮಾಡಿ ನ್ಯೂ ಲೈನ್ ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲ ನಾವು ಸ್ಪ್ಲಿಟ್ ಮಾಡ್ತೀವಿ. ಓಕೆ, ಆಮೇಲೆ ಟೋಟಲ್ ಎಷ್ಟು ಲೈನ್ಸ್ ಸಿಗುತ್ತೆ ನಮಗೆ, ಎಷ್ಟು ಲೈನ್ ಸಿಗುತ್ತೋ ಆ ಲೈನ್ಸ್ ಮುಂದೆ ನಾವು ವಿ ವಿಲ್ ಅಪೆಂಡ್ ವಿತ್ ಸ್ಟಾರ್. ಓಕೆ, ಆಮೇಲೆ ಅದನ್ನ ನಾವು ಜಾಯಿನ್ ಮಾಡ್ತೀವಿ. ಓಕೆ, ಆಮೇಲೆ ಅದನ್ನ ಜಾಯಿನ್ ಮಾಡಿಬಿಟ್ಟು ವಿ ವಿಲ್ ಪೇಸ್ಟ್ ವೆರೆವರ್ ಇಟ್ ಈಸ್ ರಿಕ್ವೈರ್ಡ್. ಓಕೆ, ಈ ಎಲ್ಲ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆದ್ಮೇಲೆ ನಿಮ್ಗೆ ಲಾಸ್ಟ್ ಅಲ್ಲಿ ಅದು ಪೇಸ್ಟ್ ಆಗುತ್ತೆ. ಓಕೆ, ಸೊ ಈ ಪ್ರೋಗ್ರಾಮ್ ಅಲ್ಲಿ ನೀವು ಕಲಿಬೇಕಾಗಿರೋದು ಏನಂತಂದ್ರೆ, ಸ್ಟ್ರಿಂಗ್ ನ ಯಾವ ತರ ನೀವು ತಗೊಂತೀರಾ, ಓಕೆ, ಆಮೇಲೆ ಪೈಪರ್ ಕ್ಲಿಪ್ ನ ಯಾವ ತರ ಯೂಸ್ ಮಾಡ್ಕೊಂತೀರಾ, ಆಮೇಲೆ ಯಾವ ತರ ಅದನ್ನ ಸ್ಪ್ಲಿಟ್ ಮಾಡ್ತೀರಾ. ಓಕೆ, ಆಮೇಲೆ ಅದನ್ನ ಹ್ಯಾಶ್ಟ್ರಿಕ್ ನ ಯಾವ ತರ ಆಡ್ ಮಾಡ್ತೀರಾ. ಓಕೆ, ಎಲ್ಲೆಲ್ಲಿ ನ್ಯೂ ಲೈನ್ ಇರುತ್ತೋ ಅಲ್ಲಿವರೆಗೂ ಒಂದು ಸ್ಟ್ರಿಂಗ್ ಫಾರ್ಮ್ ಆಗುತ್ತೆ. ಓಕೆ, ಒಂದು ಲೈನ್, ಅಲ್ಲಿವರೆಗೆ ಒಂದು ಲೈನ್. ಓಕೆ, ಸೊ ಆ ಲೈನ್ ಮುಂದೆ ನಾವ್ ಏನ್ ಮಾಡ್ತಿದೀವಿ ಅಂದ್ರೆ ಹ್ಯಾಶ್ಟ್ರಿಕ್ ಜೊತೆ ಫಿಲ್ ಮಾಡ್ತೀವಿ. ಓಕೆ, ಅರ್ಥ ಆಯ್ತಾ ಉಷಾ? ಹಾ ಸರ್, ಓಕೆ, ಇದನ್ನ ನೀವು ಎಕ್ಸಿಕ್ಯೂಟ್ ಮಾಡಬೇಕು, ಸ್ವಲ್ಪ ಹೊತ್ತು ನೀವು ಅನಲೈಸ್ ಮಾಡಬೇಕು. ಅನಲೈಸ್ ಮಾಡಿದ್ರೇನೆ ನಿಮ್ಗೆ ಅದು ತಿಳಿಯೋದು. ಓಕೆ, ಸೊ ಪೈಪರ್ ಕ್ಲಿಪ್ ಮಾಡ್ಯೂಲು, ಕಾಪಿ, ಪೇಸ್ಟ್, ಸ್ಪ್ಲಿಟ್, ಜಾಯಿನ್, ಆಮೇಲೆ ಸ್ಟ್ರಿಪ್, ರೈಟ್ ಸ್ಟ್ರಿಪ್, ಲೆಫ್ಟ್ ಸ್ಟ್ರಿಪ್, ರೈಟ್ ಜಸ್ಟಿಫಿಕೇಶನ್, ಲೆಫ್ಟ್ ಜಸ್ಟಿಫಿಕೇಶನ್, ಮತ್ತೆ ಸೆಂಟರ್. ಓಕೆ, ಇವೆಲ್ಲ these are used for string manipulation. Okay, these are used for string manipulation. Okay, I think we can stop here, Usha. Okay. ಓಕೆ ಸರ್, ಓಕೆ. ನೆಕ್ಸ್ಟ್ ಇಂದ ರೆಗ್ಯುಲರ್ ಎಕ್ಸ್ಪ್ರೆಷನ್ಸ್ ಅಂತ ಬರ್ತವೆ. we will we'll learn regular expressions. Okay, ಓಕೆ ಸರ್. ಆದಷ್ಟು ಬೇಗ ನೀವು ಪ್ರಾಕ್ಟೀಸ್ ಮಾಡೋದು ಸ್ಟಾರ್ಟ್ ಮಾಡಿ. ಓಕೆ ಸರ್, ಓಕೆ.